ಯಾವಾಗಲೂ ರಾಜನಂತೆ ಗಂಭೀರವಾಗಿ ನಗುತ್ತಾ ಸುತ್ತಮುತ್ತಲಿನ ಎಲ್ಲರಿಗೂ ಧೈರ್ಯ ಮತ್ತು ಆಶ್ರಯ ನೀಡುವ ನಿಮ್ಮ ಆ ಭವ್ಯ ಮುಖದ ಹಿಂದೆ ಎಷ್ಟು ನೋವು, ಎಷ್ಟು ಕಣ್ಣೀರು ಅಡಗಿದೆ ಅಂತ ಒಮ್ಮೆ ಯೋಚಿಸಿ ನೋಡಿ. ನೀವು ಪ್ರತಿಯೊಬ್ಬರಿಗೂ ಕಷ್ಟದ ಸಮಯದಲ್ಲಿ ನೆರಳಾಗಿ ನಿಲ್ಲುತ್ತೀರಾ, ಸಿಂಹದಂತೆ ಮುನ್ನುಗ್ಗಿ ಅವರ ಸಮಸ್ಯೆಗಳನ್ನೆಲ್ಲ ನಿಮ್ಮ ಹೆಗಲ ಮೇಲೆ ಹಾಕಿಕೊಳ್ಳುತ್ತೀರಾ. ಆದರೆ ದಿನದ ಕೊನೆಗೆ ಆ ರಾಜಮನೆತನದ ಮುಖವಾಡ ಕರಗಿ ಕತ್ತಲಾಗುತ್ತಿದ್ದಂತೆ ನೀವು ಸಂಪೂರ್ಣವಾಗಿ ಒಂಟಿಯಾಗಿ ನಿಮ್ಮ ಕಣ್ಣೀರನ್ನು ಒರೆಸಲು ಯಾರೂ ಇಲ್ಲವಲ್ಲ ಅನ್ನೋ ಭೀಕರ ನೋವಿನಲ್ಲಿ ಬೇಯುತ್ತಿರುತ್ತೀರಾ, ಹೌದಲ್ವಾ? ಎಲ್ಲರನ್ನೂ ರಕ್ಷಿಸುವ ನಿಮ್ಮ ಈ ಉದಾರ ಮನಸ್ಸೇ ಕೊನೆಗೆ ನಿಮ್ಮನ್ನು ಒಂಟಿತನದ ಜ್ವಾಲೆಯಲ್ಲಿ ಬೇಯುವಂತೆ ಮಾಡುತ್ತದೆ. ಈ ವಿಶೇಷವಾದ ವಿಶ್ಲೇಷಣೆಗೆ ಸ್ವಾಗತ. ಸಿಂಹರಾಶಿ ಅಂದರೆ ಕೇವಲ ಅಹಂಕಾರದ, ಗರ್ವದ ರಾಶಿಯಲ್ಲ. ಅದರೊಳಗೆ ಧಗಧಗಿಸುವ ಸೂರ್ಯನಷ್ಟೇ ತೀವ್ರವಾದ, ಯಾರಿಗೂ ಕಾಣದ ಪ್ರೀತಿ ಮತ್ತು ನೋವಿನ ಮಹಾಸಾಗರವೇ ಅಡಗಿದೆ. ಇವತ್ತು ನಾವು ಆ ನಿಗೂಢ ಪ್ರಪಂಚದ ರಹಸ್ಯವನ್ನು ಭೇದಿಸಲಿದ್ದೇವೆ. ಸಿಂಹರಾಶಿಯವರು ಯಾಕೆ ಹಠಾತ್ತಾಗಿ ಎಲ್ಲರಿಂದಲೂ ದೂರ ಸರಿದು ತಮ್ಮದೇ ಆದ ಏಕಾಂತದ ಜಗತ್ತಿನಲ್ಲಿ ಮೌನವಾಗಿ ಇರೋಕೆ ಇಷ್ಟಪಡ್ತಾರೆ ಅಂತ ನೀವು ಯಾವತ್ತಾದರೂ ಯೋಚಿಸಿದ್ದೀರಾ? ಇವರ ಈ ಮೌನವನ್ನು ನೋಡಿ ಜನರು ಇವರಿಗೆ ಅಹಂಕಾರ ತಲೆಗೇರಿದೆ ಅಥವಾ ಸೋತು ಮೂಲೆ ಗುಂಪಾಗಿದ್ದಾರೆ ಅಂತ ತುಂಬಾ ಸುಲಭವಾಗಿ ಜಡ್ಜ್ ಮಾಡ್ತಾರೆ. ಆದರೆ ಸತ್ಯ ಬೇರೆಯೇ ಇದೆ. ಇದು ಅವರ ದೌರ್ಬಲ್ಯ ಅಲ್ಲ, ಇದು ಅವರ ಆತ್ಮರಕ್ಷಣೆಯ ಮಹಾನ್ ಶಕ್ತಿ. ಇವತ್ತು ಸಿಂಹರಾಶಿಯವರ ಆಳವಾದ, ಯಾರಿಗೂ ಹೇಳಿಕೊಳ್ಳದ ನೋವನ್ನು ನಾವು ಅರ್ಥ ಮಾಡಿಕೊಳ್ಳಬೇಕಾಗಿದೆ. ಅವರು ಸಮಾಜದಿಂದ ಹೀಗೆ ದಿಢೀರನೆ ದೂರ ಉಳಿಯೋದಿಕ್ಕೆ ಕಾರಣ ಅವರ ಗರ್ವ ಅಲ್ಲ, ಅದು ಅವರ ಭಾವನಾತ್ಮಕ ಉಳಿವಿಕೆ, ಅಂದರೆ ಇಮೋಷನಲ್ ಸರ್ವೈವಲ್. ಪ್ರಪಂಚದ ಕೃತಜ್ಞತೆಯಿಂದ ತಮ್ಮ ಮುಗ್ನ ಹೃದಯವನ್ನು ರಕ್ಷಿಸಿಕೊಳ್ಳಲು ಬ್ರಹ್ಮಾಂಡವೇ ಅವರಿಗೆ ಕೊಟ್ಟಿರುವ ಅತ್ಯುನ್ನತ ಕವಚವಿದು. ಭಾವನಾತ್ಮಕ ಬಳಲಿಕೆ ಮತ್ತು ಒಂಟಿತನದ ರಹಸ್ಯ. ಈಗ ಮೊದಲನೇ ಮತ್ತು ಅತಿ ಮುಖ್ಯವಾದ ಭಾಗ, ಭಾವನಾತ್ಮಕ ಬಳಲಿಕೆ ಮತ್ತು ಒಂಟಿತನ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಸಿಂಹರಾಶಿ ಅಗ್ನಿತತ್ವವನ್ನು ಹೊಂದಿರುವ ಅತ್ಯಂತ ಪ್ರಭಾವಶಾಲಿ ರಾಶಿ. ಅಗ್ನಿತತ್ವ ಅಂದರೆ ಕೇವಲ ಕೋಪವಲ್ಲ, ಅದು ಉದಾರತೆ, ನ್ಯಾಯ ಮತ್ತು ನಾಯಕತ್ವದ ಸಂಕೇತ. ಅಂದರೆ ಸಿಂಹರಾಶಿಯವರು ತಮಗಿಂತಲೂ ಹೆಚ್ಚಾಗಿ ಬೇರೆಯವರ ಕಲ್ಯಾಣಕ್ಕಾಗಿ ಮಿಡಿಯುತ್ತಾರೆ. ಯಾರಾದರೂ ಕಷ್ಟದಲ್ಲಿದ್ದರೆ, ತಮ್ಮ ಕೈಯಲ್ಲಿಲ್ಲದಿದ್ದರೂ ಸಾಲ ಮಾಡಿಯಾದರೂ ಸಹಾಯ ಮಾಡಲು ನಿಲ್ಲುವ ಗುಣ ಇವರದ್ದು. ಉರಿಯುವ ಸೂರ್ಯ ಹೇಗೆ ಜಗತ್ತಿಗೆಲ್ಲ ಬೆಳಕು ಕೊಟ್ಟು ತಾನು ಮಾತ್ರ ಉರಿಯುತ್ತಾನೋ, ಹಾಗೆಯೇ ಸಿಂಹರಾಶಿಯವರು ಇತರರ ಬಾಳನ್ನು ಬೆಳಗಿಸಲು ತಮ್ಮ ಇಡೀ ಶಕ್ತಿಯನ್ನೇ ಧಾರೆ ಎರೆಯುತ್ತಾರೆ. ಆದರೆ ಕೆಲವೊಮ್ಮೆ ಇವರು ನೂರಾರು ಜನರ ಮಧ್ಯೆ ಇದ್ದಾಗಲೂ ಸಂಪೂರ್ಣ ನಿಶ್ಶಬ್ದರಾಗಿ ಬಿಡುತ್ತಾರೆ. ಇದು ದೈಹಿಕ ಆಯಾಸವಲ್ಲ, ಇದು ಅಕ್ಷರಶಃ ಭಾವನಾತ್ಮಕ ಬಳಲಿಕೆ, ಅಂದರೆ ಇಮೋಷನಲ್ ಬರ್ನ್ಔಟ್. ಬೇರೆಯವರ ನಾಟಕಗಳು, ಕಪಟತನ ಮತ್ತು ಸ್ವಾರ್ಥವನ್ನು ಇವರ ತೀಕ್ಷ್ಣ ಕಣ್ಣುಗಳು ತಕ್ಷಣವೇ ಪತ್ತೆ ಹಚ್ಚುತ್ತವೆ. ಎಲ್ಲವನ್ನೂ ತಿಳಿದು ಸುಮ್ಮನಿರಬೇಕಾದಾಗ ಇವರ ಆತ್ಮಕ್ಕೆ ಅತಿಯಾದ ನೋವಾಗುತ್ತದೆ. ಜನರ ಮುಖವಾಡಗಳನ್ನು ನೋಡಿ ಬೇಸತ್ತಾಗ ಇವರು ಎಲ್ಲರಿಂದ ದೂರ ಸರಿಯುತ್ತಾರೆ. ಇದು ದ್ವೇಷದಿಂದಲ್ಲ, ತಮ್ಮ ಪವಿತ್ರವಾದ ಶಕ್ತಿಯನ್ನು ಕಳೆದುಕೊಳ್ಳಬಾರದು ಎಂಬ ಕಾರಣಕ್ಕಾಗಿ ಮಾತ್ರ. ಸಿಂಹರಾಶಿಯವರ ಈ ನಾಯಕತ್ವದ ಗುಣ ಅವರ ಅಗ್ನಿತತ್ವದಿಂದ ಬಂದರೆ, ಸದಾ ಕರುಣೆಯಿಂದ ಎಲ್ಲರನ್ನೂ ಅಪ್ಪಿಕೊಳ್ಳುವ ಮುಗ್ನತೆ ಅವರ ಅಧಿಪತಿಯಾದ ಸೂರ್ಯದೇವನಿಂದ ಬರುತ್ತದೆ. 5ನೇ ಮನೆಯ ಗುಪ್ತ ಜ್ಯೋತಿಷ್ಯ ರಹಸ್ಯ. ಮುಂದಿನ ಹಂತ, 5ನೇ ಮನೆಯ ಗುಪ್ತ ರಹಸ್ಯ. ಜ್ಯೋತಿಷ್ಯ ಶಾಸ್ತ್ರದ ಲೆಕ್ಕಾಚಾರದಲ್ಲಿ ಸಿಂಹರಾಶಿಯು ಕಾಲಪುರುಷನ 5ನೇ ಮನೆಯನ್ನು, ಅಂದರೆ ಪಂಚಮ ಭಾವವನ್ನು ಪ್ರತಿನಿಧಿಸುತ್ತದೆ. ಇದನ್ನು ಜ್ಞಾನ, ಸೃಜನಶೀಲತೆ, ಪೂರ್ವಪುಣ್ಯ ಮತ್ತು ಪ್ರೀತಿಯ ಸ್ಥಾನ ಎಂದು ಕರೆಯುತ್ತಾರೆ. ಸೂರ್ಯನ ಆಧಿಪತ್ಯದಲ್ಲಿರುವ ಈ ಮನೆ ಇವರಿಗೆ ರಾಜಮನೆತನದಂತಹ ಘನತೆ ಮತ್ತು ಮಗುವಿನಂತಹ ನಿಷ್ಕಲ್ಮಶ ಮನಸ್ಸನ್ನು ಕೊಡುತ್ತದೆ. ಆದರೆ ಇದೇ ಇವರ ದೊಡ್ಡ ಶಾಪವೂ ಹೌದು. 5ನೇ ಮನೆಯ ಪ್ರಭಾವದಿಂದಾಗಿ ಇವರು ಪ್ರತಿಯೊಬ್ಬರನ್ನು ಅತಿ ಬೇಗನೆ ನಂಬಿಬಿಟ್ಟು ಅಪಾರವಾದ ಪ್ರೀತಿಯನ್ನು ಧಾರೆ ಎರೆಯುತ್ತಾರೆ. ಆದರೆ ಪ್ರಪಂಚದ ಕಪಟತನ ಇವರ ಈ ಮುಗ್ನತೆಯನ್ನು ದುರುಪಯೋಗಪಡಿಸಿಕೊಂಡಾಗ ಇವರ ಹೃದಯ ಛಿದ್ರವಾಗುತ್ತದೆ. ಇಂತಹ ಸಮಯದಲ್ಲಿ ತಮ್ಮ ಶಕ್ತಿಯನ್ನು ಮತ್ತು ಕಳೆದುಕೊಂಡ ಆತ್ಮವಿಶ್ವಾಸವನ್ನು ಮರಳಿ ಪಡೆಯಲು ಇವರು ಏಕಾಂತವನ್ನು ಆಶ್ರಯಿಸುತ್ತಾರೆ. ಸಿಂಹರಾಶಿಯವರು ಒಂಟಿಯಾಗಿ ಮೌನವಾಗಿ ಕೂತಿರುವುದು ಅವರ ಸೋಲಲ್ಲ, ಬದಲಾಗಿ ಅದು ಆ ಸಿಂಹವು ತನ್ನ ಗಾಯಗಳನ್ನು ನಕ್ಕಿಕೊಂಡು ಮತ್ತೊಂದು ದೊಡ್ಡ ಬೇಟೆಗಾಗಿ ತನ್ನ ಶಕ್ತಿಯನ್ನು ಮರುಸಂಗ್ರಹಿಸುತ್ತಿರುವ ದೈವೀಕ ತಪಸ್ಸು. ಹಿತಶತ್ರುಗಳು ಮತ್ತು ಜನ್ಮಶನಿಯ ಕಠಿಣ ಪರೀಕ್ಷೆ. ಈಗ ಅತ್ಯಂತ ಕಠೋರವಾದ ಸತ್ಯದ ಬಗ್ಗೆ ಮಾತನಾಡೋಣ, ಹಿತಶತ್ರುಗಳು ಮತ್ತು ಶನಿಯ ಪರೀಕ್ಷೆ. ಸಿಂಹರಾಶಿಯವರ ಇತಿಹಾಸವನ್ನು ಒಮ್ಮೆ ನೋಡಿದರೆ, ಇವರಿಂದ ಸಹಾಯ ಪಡೆದು ಬೆಳೆದವರೇ ಇವರಿಗೆ ಬೆನ್ನಿಗೆ ಚೂರಿ ಹಾಕಿರುತ್ತಾರೆ. ಇವರು ಯಾರಿಗೆ ದಾರಿ ತೋರಿಸಿ ಬೆಳೆಸಿದರೋ ಅವರೇ ಇವರ ಸ್ಥಾನವನ್ನು ಕಬಳಿಸಲು ಹೊಂಚಾಕುತ್ತಾರೆ. ಸಿಂಹರಾಶಿಯವರಿಗೆ ಕಪಟ ನಾಟಕ ಆಡಲು ಬರುವುದಿಲ್ಲ, ರಾಜಕೀಯ ಮಾಡಲು ಬರುವುದಿಲ್ಲ. ತಮಗೆ ದ್ರೋಹವಾಗಿದೆ ಎಂದು ತಿಳಿದ ತಕ್ಷಣ ಇವರು ಜಗಳ ಆಡದೆ ಆ ವ್ಯಕ್ತಿಯನ್ನು ತಮ್ಮ ಜೀವನದಿಂದಲೇ ನಿರ್ದಾಕ್ಷಿಣ್ಯವಾಗಿ ಕತ್ತರಿಸಿ ಹಾಕಿ ಮೌನಕ್ಕೆ ಶರಣಾಗುತ್ತಾರೆ. ಪ್ರಸ್ತುತ ಸಿಂಹರಾಶಿಯವರು ಅನುಭವಿಸುತ್ತಿರುವ ಈ ವಿಪರೀತ ಮಾನಸಿಕ ಒದ್ದಾಟಕ್ಕೆ ಗೋಚರ ಗ್ರಹಗಳ ಪ್ರಭಾವವೂ ಕಾರಣವಾಗಿದೆ. ಶನಿದೇವನು ನಿಮ್ಮ ರಾಶಿಯ ಕಠಿಣ ಸ್ಥಾನಗಳಲ್ಲಿ ಸಂಚರಿಸುತ್ತಾ ನಿಮ್ಮ ಸುತ್ತಲಿದ್ದ ನಕಲಿ ಮುಖವಾಡಗಳನ್ನು ಕಿತ್ತೆಸೆಯುತ್ತಿದ್ದಾನೆ.
ಇದು ನೋವಿನ ಪ್ರಕ್ರಿಯೆ ಆದರೂ ನಿಮ್ಮ ಜೀವನದಲ್ಲಿ ಯಾರು ಯೋಗ್ಯರು ಮತ್ತು ಯಾರು ಅಯೋಗ್ಯರು ಎಂಬುದನ್ನು ಸ್ಪಷ್ಟಪಡಿಸುವ ದೈವಿಕ ಶುದ್ಧೀಕರಣವಾಗಿದೆ. ಈ ಕಠಿಣ ಪರೀಕ್ಷೆಗಳು ಈಗ ಮುಗಿಯುವ ಹಂತಕ್ಕೆ ಬಂದಿದ್ದು ನಿಮ್ಮ ತಾಳ್ಮೆಗೆ ನ್ಯಾಯ ಸಿಗುವ ಸಮಯ ಹತ್ತಿರದಲ್ಲಿದೆ. ಅದ್ಭುತ ಸಂಕಲ್ಪ ಶಕ್ತಿ ಮತ್ತು ಫೀನಿಕ್ಸಿನಂತೆ ಮರುಹುಟ್ಟು. ಸಿಂಹರಾಶಿಯವರ ಅತಿದೊಡ್ಡ ಅಸ್ತ್ರವೆಂದರೆ ಅವರ ಅದ್ಭುತ ಸಂಕಲ್ಪ ಶಕ್ತಿ. ಜಗತ್ತೇ ಇವರ ವಿರುದ್ಧ ನಿಂತರೂ, ಇವರನ್ನು ತುಳಿದು ಹಾಕಲು ಪ್ರಯತ್ನಿಸಿದರೂ ಇವರ ಒಳಗಿನ ಸೂರ್ಯನ ತೇಜಸ್ಸನ್ನು ಯಾರಿಂದಲೂ ಅಳಿಸಲು ಸಾಧ್ಯವಿಲ್ಲ. ಎಲ್ಲರಿಂದ ದೂರ ಸರಿದು ಒಂಟಿಯಾದಾಗ ಇವರ ಆಂತರಿಕ ಶಕ್ತಿ 100 ಪಟ್ಟು ಹೆಚ್ಚಾಗುತ್ತದೆ. ಸಿಂಹರಾಶಿಯವರ ಕಣ್ಣುಗಳಲ್ಲಿ ಒಂದು ಅದ್ಭುತವಾದ ಸೆಳೆತ ಮತ್ತು ಧೈರ್ಯವಿರುತ್ತದೆ. ಎಷ್ಟೇ ಕಷ್ಟಗಳು ಬಂದು ಇವರನ್ನು ಬೂದಿ ಮಾಡಿದರೂ ಅದೇ ಬೂದಿಯಿಂದ ಜಿಗಿದು ಮೇಲೇಳುವ ಫೀನಿಕ್ಸ್ ಹಕ್ಕಿಯಂತೆ ಇವರು ಮರುಹುಟ್ಟು ಪಡೆಯುತ್ತಾರೆ. ಏಕೆಂದರೆ ಇವರ ಬೆನ್ನಿಗೆ ಬ್ರಹ್ಮಾಂಡದ ರಾಜನಾದ ಸೂರ್ಯದೇವನ ದೈವಿಕ ಆಶೀರ್ವಾದ ಸದಾ ಕಾವಲಾಗಿ ನಿಂತಿರುತ್ತದೆ. 2026ರ ಸುವರ್ಣಯುಗದ ಆರಂಭ. ಈಗ ಆ ಮಹಾ ತಿರುವು 2026ರ ಸುವರ್ಣಯುಗದ ಆರಂಭ. ಹೌದು, ಈ ವರ್ಷವನ್ನು ಸರಿಯಾಗಿ ನೆನಪಿಟ್ಟುಕೊಳ್ಳಿ. 2026ರಲ್ಲಿ ಸಂಭವಿಸುವ ಪ್ರಮುಖ ಗ್ರಹಗಳ ಬದಲಾವಣೆಗಳು ಮತ್ತು ಗುರುಗ್ರಹದ ಅದ್ಭುತ ದೃಷ್ಟಿ ಸಿಂಹರಾಶಿಯವರ ಪಾಲಿಗೆ ಹೊಸ ಸುವರ್ಣಯುಗವನ್ನು ಸೃಷ್ಟಿಸಲಿದೆ. ಇಷ್ಟು ದಿನ ನೀವು ಏಕಾಂತದಲ್ಲಿ ಅನುಭವಿಸಿದ ಅವಮಾನಗಳಿಗೆ, ಕಣ್ಣೀರಿಗೆ ಮತ್ತು ಕಠಿಣ ಪರಿಶ್ರಮಕ್ಕೆ ಬ್ರಹ್ಮಾಂಡವು ದೊಡ್ಡ ಗೌರವವನ್ನು ತಂದುಕೊಡಲಿದೆ. ಯಾರು ನಿಮ್ಮನ್ನು ಕಡೆಗಣಿಸಿ ನಕ್ಕರೋ ಅದೇ ಜನರು ನಿಮ್ಮ ಯಶಸ್ಸನ್ನು ನೋಡಿ ಬೆರಗಾಗುವ ಸಮಯವಿದು. ವೃತ್ತಿಜೀವನದಲ್ಲಿ ಹಿಂದೆಂದೂ ಕಾಣದ ರಾಜಯೋಗ, ಆರ್ಥಿಕ ಕ್ಷೇತ್ರದಲ್ಲಿ ಭದ್ರತೆ ಮತ್ತು ದೀರ್ಘಕಾಲೀನ ಸಮಸ್ಯೆಗಳಿಂದ ಮುಕ್ತಿ ಸಿಗಲಿದೆ. ಎಲ್ಲವಕ್ಕಿಂತ ಹೆಚ್ಚಾಡಿ ನಿಮ್ಮ ಈ ನಿಷ್ಕಲ್ಮಶ ಮನಸ್ಸನ್ನು ಗೌರವಿಸುವ ಮತ್ತು ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿಸುವ ಒಬ್ಬ ನಿಜವಾದ ಹಿತೈಷಿಯ ಆಗಮನವು ಈ ಸುವರ್ಣ ಸಮಯದಲ್ಲಿ ಆಗಲಿದೆ. ಇದು ಪ್ರಕೃತಿಯು ನಿಮ್ಮ ಉದಾರತೆಗೆ ನೀಡುವ ಅತ್ಯುನ್ನತ ಉಡುಗೊರೆ. ಪರಿಣಾಮಕಾರಿ ದೈವಿಕ ಪರಿಹಾರಗಳು. ಈ ಸುವರ್ಣಯುಗವನ್ನು ತಲುಪುವ ಮುನ್ನ ಪ್ರಸ್ತುತವಿರುವ ಮಾನಸಿಕ ಆತಂಕ ಮತ್ತು ಅಡೆತಡೆಗಳನ್ನು ನಿವಾರಿಸಿಕೊಳ್ಳಲು ಸಿಂಹರಾಶಿಯವರು ಈ ಸರಳ ಆದರೆ ಅತ್ಯಂತ ಪ್ರಬಲವಾದ ದೈವಿಕ ಪರಿಹಾರಗಳನ್ನು ಪಾಲಿಸಬೇಕು. ಸೂರ್ಯ ನಮಸ್ಕಾರ ಮತ್ತು ಅರ್ಘ್ಯ ಪ್ರದಾನ. ಪ್ರತಿದಿನ ಬೆಳಗ್ಗೆ ಸೂರ್ಯೋದಯದ ಸಮಯದಲ್ಲಿ ಸೂರ್ಯದೇವನಿಗೆ ತಾಮ್ರದ ಪಾತ್ರೆಯಿಂದ ನೀರನ್ನು ಅರ್ಪಿಸಿ, ಅಂದರೆ ಅರ್ಘ್ಯ ನೀಡಿ, ಮತ್ತು ಓಂ ಸೂರ್ಯಾಯ ನಮಃ ಮಂತ್ರವನ್ನು ಪಠಿಸಿ. ಇದು ನಿಮ್ಮ ಆತ್ಮವಿಶ್ವಾಸವನ್ನು ಮತ್ತು ತೇಜಸ್ಸನ್ನು 100 ಪಟ್ಟು ಹೆಚ್ಚಿಸುತ್ತದೆ. ಆದಿತ್ಯ ಹೃದಯ ಸ್ತೋತ್ರ. ಪ್ರತಿದಿನ ಅಥವಾ ಕನಿಷ್ಠ ಭಾನುವಾರಗಳಂದಾದರೂ ಆದಿತ್ಯ ಹೃದಯ ಸ್ತೋತ್ರವನ್ನು ಆಲಿಸಿ ಅಥವಾ ಪಠಿಸಿ. ಇದು ಶತ್ರುಬಾಧೆಯನ್ನು ಸಂಪೂರ್ಣವಾಗಿ ನಾಶಪಡಿಸುತ್ತದೆ. ಶಿವಾರಾಧನೆ. ಸೂರ್ಯನ ಅಧಿಪತಿ ಈಶ್ವರನಾಗಿರುವುದರಿಂದ ಸೋಮವಾರ ಅಥವಾ ಪ್ರದೋಷ ಕಾಲದಲ್ಲಿ ಶಿವನಿಗೆ ಅಭಿಷೇಕ ಮಾಡಿಸುವುದು ಅಥವಾ ನಮಃ ಶಿವಾಯ ಪಂಚಾಕ್ಷರಿ ಮಂತ್ರವನ್ನು ಧ್ಯಾನಿಸುವುದು ನಿಮ್ಮ ಮನಸ್ಸಿನ ಕ್ಲೇಶಗಳನ್ನು ತಕ್ಷಣವೇ ನಿವಾರಿಸುತ್ತದೆ. ದಾನಧರ್ಮ. ಭಾನುವಾರದ ದಿನ ಗೋಧಿ ಅಥವಾ ಕೆಂಪು ವಸ್ತ್ರವನ್ನು ಅಗತ್ಯವಿರುವವರಿಗೆ ದಾನ ಮಾಡುವುದರಿಂದ ಗ್ರಹದೋಷಗಳು ನಿವಾರಣೆಯಾಗಿ ಭಾಗ್ಯೋದಯವಾಗುತ್ತದೆ. ಸಮಾರೋಪ. ಹಾಗಾಗಿ ಸಿಂಹರಾಶಿಯವರೇ, ನೀವು ಅನುಭವಿಸುತ್ತಿರುವ ಈ ಒಂಟಿತನ ಖಂಡಿತವಾಗಿಯೂ ನಿಮ್ಮ ಸೋಲಲ್ಲ. ನೀವು ಬ್ರಹ್ಮಾಂಡದ ನಾಯಕನಾಗಿ ಜನಿಸಿದವರು. ಕತ್ತಲೆಯನ್ನು ಸೀಳಿ ಬೆಳಕನ್ನು ಹರಡುವ ಜವಾಬ್ದಾರಿ ನಿಮ್ಮ ಮೇಲಿದೆ. ನಿಮ್ಮ ಈ ಏಕಾಂತವು ನಿಮ್ಮನ್ನು ಮತ್ತಷ್ಟು ಬಲಿಷ್ಠಗೊಳಿಸುವ ದೈವಿಕ ಪ್ರಕ್ರಿಯೆಯಾಗಿದೆ. ಇಷ್ಟು ದಿನ ನೀವು ಅನುಭವಿಸಿದ ಕಷ್ಟಗಳು ನಿಮ್ಮನ್ನು ವಜ್ರದಂತೆ ಹೊಳೆಯುವಂತೆ ಮಾಡಿವೆ. ನಿಮ್ಮ ಬೆನ್ನಿಗೆ ಸದಾ ಆ ದೈವಿಕ ಶಕ್ತಿ ಇರುತ್ತದೆ. ಈ ಅದ್ಭುತ ವಿಶ್ಲೇಷಣೆ ನಿಮಗೆ ಇಷ್ಟವಾಗಿದ್ದರೆ ಸಿಂಹರಾಶಿಯವರಾದ ನಿಮ್ಮ ಜೀವನದಲ್ಲಿ ನಡೆದ ಇಂತಹದೇ ಭಾವನಾತ್ಮಕ ಘಟನೆಗಳನ್ನು ಕಮೆಂಟ್ ವಿಭಾಗದಲ್ಲಿ ತಪ್ಪದೇ ಹಂಚಿಕೊಳ್ಳಿ. ಇಂತಹ ಮತ್ತಷ್ಟು ಆಳವಾದ ಜ್ಯೋತಿಷ್ಯ ರಹಸ್ಯಗಳಿಗಾಗಿ ನಮ್ಮ ಕಾಲಚಕ್ರ ಯೂಟ್ಯೂಬ್ ಚಾನೆಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ನೆನಪಿಡಿ, ಬ್ರಹ್ಮಾಂಡದ ಆ ಅಗಾಧ ಶಕ್ತಿ ಸದಾ ನಿಮ್ಮೊಂದಿಗಿದೆ. ಧನ್ಯವಾದಗಳು. ನಿಮ್ಮ ಜಾತಕ ಗೊತ್ತಿಲ್ಲದೆ ಜೀವನದ ಚಿಂತೆ ಮಾಡ್ತಾ ಇದ್ದೀರಾ? ಅನೇಕ ಜ್ಯೋತಿಷರಲ್ಲಿ ಕೇಳಿ ಹಣ ನೆಮ್ಮದಿ ಕಳೆದುಕೊಂಡಿದ್ದೀರಾ? ಚಿಂತೆ ಬಿಡಿ, ನಿಮ್ಮ ಮುಂದಿನ ಜೀವನದ ಬಗ್ಗೆ ನೀವೇ ತಿಳಿದುಕೊಳ್ಳುವ ಸುವರ್ಣಾವಕಾಶ. ಕೇವಲ 499 ರೂಪಾಯಿಗೆ ನಿಮ್ಮ ಸಂಪೂರ್ಣ ಜನ್ಮ ಜಾತಕ ನಿಮ್ಮ ಕೈಯಲ್ಲಿ. ಈ ಜಾತಕದಲ್ಲಿ ನಿಮ್ಮ ವಿದ್ಯಾಭ್ಯಾಸದ ಬಗ್ಗೆ, ಉದ್ಯೋಗ, ಮದುವೆ, ಹಣಕಾಸಿನ ಸಮಸ್ಯೆಗಳ ಬಗ್ಗೆ, ಆಸ್ತಿ ವಿಚಾರಗಳ ಬಗ್ಗೆ, ಆರೋಗ್ಯ ಸಮಸ್ಯೆಗಳ ಬಗ್ಗೆ, ದಾಂಪತ್ಯ ಕಲಹಗಳ ಬಗ್ಗೆ, ನಿಮಗಿರುವ ತೊಂದರೆಗಳೇನು, ಅದಕ್ಕೆ ಪರಿಹಾರಗಳೇನು, ಜಾತಕದಲ್ಲಿ ಯಾವ ಯಾವ ಯೋಗಗಳಿದೆ, ನಿಮಗಿರುವ ದೋಷಗಳಿಗೆ ಪರಿಹಾರಗಳೇನು ಎನ್ನುವಂತಹ ಸಮಗ್ರ ಮಾಹಿತಿ ಈ ನಿಮ್ಮ ಜನ್ಮ ಜಾತಕದಲ್ಲಿರುತ್ತದೆ. ಈ ಜಾತಕ ನಿಮಗೆ ಅರ್ಥವಾಗುವಂತಹ ರೀತಿಯಲ್ಲಿ ನಿಮ್ಮದೇ ಭಾಷೆಯಲ್ಲಿ ಪಡೆಯಬಹುದು. ಈ ಜಾತಕ 80ರಿಂದ 90 ಪುಟಗಳು ಹೊಂದಿರುತ್ತವೆ. ಕೇವಲ 15 ನಿಮಿಷಗಳಲ್ಲಿ ನಿಮ್ಮ ವಾಟ್ಸ್ಆಪ್ ಸಂಖ್ಯೆಗೆ PDF ಫೈಲ್ನ ಮೂಲಕ ಕಳುಹಿಸಲಾಗುತ್ತದೆ. ಈಗಲೇ ನಿಮ್ಮ ಜನ್ಮ ಜಾತಕವನ್ನ ಪಡೆಯಲು ಹಾಗೂ ಗುರುಜಿಯವರ ಸಲಹೆಗಳನ್ನ ಪಡೆಯಲು ನಮ್ಮ ವಾಟ್ಸ್ಆಪ್ ಸಂಖ್ಯೆಗೆ ಜಾತಕ ಎಂದು ಮೆಸೇಜ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ. ಕೇವಲ 499 ರೂಪಾಯಿಗೆ ನಿಮ್ಮ ಸಂಪೂರ್ಣ ಜನ್ಮ ಜಾತಕ ನಿಮ್ಮ ಕೈಯಲ್ಲಿ.